ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನೀತಿ ಸೂರ್ಯನಿಂದ ಪ್ರತಿಫಲಿಸುವ ಬೆಳಕು. ಈ ದಿನದ ದೇವರ ವಾಕ್ಯ: ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದನು. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 32ನೇ ವಚನ. ಸಭೆಯ ಪ್ರತಿಯೊಬ್ಬ ಸದಸ್ಯನು ತನ್ನ ಕರ್ತವ್ಯದ ಸ್ಥಾನದಲ್ಲಿ ನಿಷ್ಠೆಯಿಂದ ನಿಲ್ಲಬೇಕು, ತನ್ನ ಜವಾಬ್ದಾರಿಯನ್ನು ಅರಿತುಕೊಳ್ಳಬೇಕು ಮತ್ತು ತನ್ನ ಸುತ್ತಲಲ್ಲಿರುವವರ ಮಾರ್ಗದಲ್ಲಿ ನೀತಿ ಸೂರ್ಯನ ಪ್ರಕಾಶವಾದ ಕಿರಣಗಳನ್ನು ಪಸರಿಸಬೇಕೆಂದು ಆ ಕಿರಣಗಳನ್ನು ಅವರು ತಮ್ಮ ಆತ್ಮದಲ್ಲಿ ನಿರಂತರವಾಗಿ ಸ್ವೀಕರಿಸಿ ಇಟ್ಟುಕೊಳ್ಳಬೇಕು ಎಂದು ದೇವರು ಬಯಸುತ್ತಾನೆ. ಕ್ರಿಸ್ತನು ತನ್ನ ತಂದೆಯ ಪ್ರತಿನಿಧಿಯಾಗಿದ್ದಂತೆ ನಾವು ಕ್ರಿಸ್ತನ ಪ್ರತಿನಿಧಿಗಳಾಗಿರಬೇಕು. ಲೋಕದ ಪಾಪಗಳನ್ನು ತೆಗೆದುಹಾಕುವ ಕಲ್ವಾರಿಯ ಕುರಿಮರಿಯನ್ನು ಆತ್ಮಗಳಿಗೆ ತೋರಿಸಿ ಆ ಕಡೆಗೆ ಆತ್ಮಗಳನ್ನು ನಾವು ಆಕರ್ಷಿಸಬೇಕು. ಕ್ರಿಸ್ತನು ತನ್ನ ನೀತಿವಂತಿಕೆಯಿಂದ ಪಾಪವನ್ನು ಮುಚ್ಚುವುದಿಲ್ಲ, ಆದರೆ ಆತನು ಪಾಪವನ್ನು ತೆಗೆದುಹಾಕುತ್ತಾನೆ. ಆ ಸ್ಥಳಕ್ಕೆ ತನ್ನ ಸ್ವಂತ ನೀತಿವಂತಿಕೆಯನ್ನೇ ಇರಿಸುತ್ತಾನೆ. ನಿಮ್ಮ ಪಾಪಗಳು ತೊಳೆಯಲ್ಪಟ್ಟಾಗ ಕ್ರಿಸ್ತನ ನೀತಿವಂತಿಕೆಯು ನಿಮ್ಮ ಮುಂದೆ ಹೋಗುತ್ತದೆ ಮತ್ತು ದೇವರ ಮಹಿಮೆಯು ನಿಮ್ಮ ಹಿಂಭಾಗದಲ್ಲಿರುತ್ತದೆ. ಆಗ ನಿಮ್ಮ ಪ್ರಭಾವವು ಕ್ರಿಸ್ತನ ಪಕ್ಕದಲ್ಲಿ ನಿರ್ಣಾಯಕವಾಗಿರುತ್ತದೆ, ಯಾಕೆಂದರೆ ನಿಮ್ಮ ಸ್ವಾರ್ಥವನ್ನೇ ನೀವು ಕೇಂದ್ರವಾಗಿರಿಸಿಕೊಳ್ಳದೆ ಕ್ರಿಸ್ತನನ್ನು ನೀವು ಕೇಂದ್ರವನ್ನಾಗಿರಿಸಿಕೊಂಡು ಪರಿಶುದ್ಧವಾದ ನಂಬಿಕೆಗಳನ್ನು ಕಾಯುವವರಾಗಿರುತ್ತೀರಿ. ನಿಮ್ಮ ವಿಮೋಚನೆಗಾಗಿ ಮತ್ತು ಇತರರ ವಿಮೋಚನೆಗಾಗಿ ಕ್ರಿಸ್ತನು ತನ್ನ ಸ್ವಂತ ರಕ್ತದ ಬೆಲೆಯನ್ನು ಪಾವತಿಸಿದ್ದಾನೆಂದು ನೀವು ನೆನಪಿಸಿಕೊಂಡಾಗ ನೀವು ನಿಮ್ಮ ಸುತ್ತಲಿರುವವರ ಮಾರ್ಗದಲ್ಲಿ ಬೆಳಕನ್ನು ಪಸರಿಸಲು ನೀತಿ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳನ್ನು ದೃಢವಾಗಿ ಹಿಡಿದುಕೊಳ್ಳಲು ಉತ್ತೇಜನ ಹೊಂದುತ್ತೀರಿ. ಯಾವುದೇ ಒಂದು ದಿನದಲ್ಲಿ ನೀವು ಪರಿಶುದ್ಧರಾಗುತ್ತೀರಿ ಎಂದು ಭಾವಿಸಿಕೊಂಡು ಭವಿಷ್ಯದ ಕಡೆಗೆ ನೀವು ನೋಡಬಾರದು. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದು ಯೇಸು ಹೇಳಿದ್ದಾನೆ. ನಾವು ಪವಿತ್ರಾತ್ಮನನ್ನು ಸ್ವೀಕರಿಸಬೇಕು. ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ ಎಲ್ಲವನ್ನೂ ಅವರ ನೆನಪಿಗೆ ತರುವ ವಾಗ್ದಾನದತ್ತ ಸಹಾಯಕನೇ ಪರಿಶುದ್ಧಾತ್ಮನಾಗಿದ್ದಾನೆ. ನಮ್ಮನ್ನು ನಾವು ನೋಡುವುದನ್ನು ನಿಲ್ಲಿಸೋಣ, ಆದರೆ ಸಕಲ ಸದ್ಗುಣಗಳ ಮೂಲನಾಗಿರುವವನನ್ನು ನೋಡೋಣ. ಯಾರೂ ತನ್ನನ್ನು ತಾನು ಉತ್ತಮಗೊಳಿಸಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಪಾಪದ ಪ್ರತಿಯೊಂದು ಕಲೆ ಮತ್ತು ಕೊಳಕಿನಿಂದ ಶುದ್ಧೀಕರಣಗೊಳ್ಳಲು ಬಯಸಿ ಪವಿತ್ರಾತ್ಮನ ವರವನ್ನು ಸ್ವೀಕರಿಸಿ ಜೀವವುಳ್ಳ ನಂಬಿಕೆಯಿಂದ ನಾವು ಆತನ ವಾಗ್ದಾನಗಳನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುವಂತೆ ನಾವು ಯೇಸುವಿನ ಬಳಿಗೆ ಬರಬೇಕು. ಯಾಕೆಂದರೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು ಎಂದು ಆತನು ಹೇಳಿದ್ದಾನೆ. ನಮ್ಮ ಮೇಲೆ ಬೆಳಗಬೇಕೆಂದು ಆತನು ಅನುಮತಿಸಿರುವ ಬೆಳಕನ್ನು ಇತರರ ಮೇಲೆ ಪ್ರತಿಫಲಿಸುತ್ತಾ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರಬೇಕು. ರಾಜನಾದ ಇಮ್ಮಾನುವೇಲನ ರಕ್ತಸಿಕ್ತ ಧ್ವಜದಡಿಯಲ್ಲಿ ಶಿಸ್ತಿನ ನಡಿಗೆ ಮಾಡುವ ನಂಬಿಗಸ್ತ ಸೈನಿಕರಾಗಿರಬೇಕು. ನಮ್ಮ ವಿಮೋಚನೆಯ ನಾಯಕನಾಗಿರುವವನಿಗೆ ಯುದ್ಧದ ಯೋಜನೆಯ ಅರಿವಿದೆ. ಅವನ ಮೂಲಕ ವಿಜಯಶಾಲಿಗಳಿಗಿಂತಲೂ ಹೆಚ್ಚಾಗಿ ನಾವು ಹೊರಹೊಮ್ಮುತ್ತೇವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.